ಇನ್ನು ಧಾರವಾಡದ ಪ್ರಮುಖ ರಾಜಕೀಯ ಅಖಾಡಗಳಲ್ಲಿ ಒಂದು ಕಲಘಟಕಿ. ಶಾಸಕ ಸಂತೋಷ್ ಲಾಡ್ ಕೊನೆಗೂ ಕಸರತ್ ಮಾಡಿ ಟಿಕೆಟ್ ಗಿಟ್ಟಿಸಿರುವ ಈ ಕ್ಷೇತ್ರದಲ್ಲಿ ರಾಜಕೀಯದ ಬಿರುಸು ತುಂಬಾ ಜೋರು. ಅಭಿವೃದ್ಧಿಯಲ್ಲಿ ತೀರಾ ಹಿಂದುಳಿದಿರುವ ಈ ಕ್ಷೇತ್ರದ ಜನರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಜನಮತ ಟೀಮ್ ಇವತ್ತು ಕಲಘಟಕಿನಲ್ಲಿದೆ. ಕಳೆದ 2008ನೇ ಇಸ್ವಿ ಚುನಾವಣೆಯಲ್ಲಿ ಇಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಈ ಬಾರಿ ಕಲಘಟಕಿ ಜನತೆ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಅವ್ರನ್ನ ಕೇಳೋಣ ಬನ್ನಿ. ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಕ್ಷೇತ್ರ ಕಲಘಟಗಿ. ಇಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಜನ ಪರದಾಡ್ತಾರೆ. 21ನೇ ಶತಮಾನದಲ್ಲೂ ಇಲ್ಲಿನ ಕೆಲವು ಹಳ್ಳಿಗಳಿಗೆ ರಸ್ತೆಯೇ ಇಲ್ಲ ಅನ್ನೋದು ದುರಂತ. ಬಸ್ ಸೌಲಭ್ಯವನ್ನಂತೂ ಕೇಳೋದೇ ಬೇಡ. ಕೃಷಿ ಪ್ರಧಾನ ಕ್ಷೇತ್ರದಲ್ಲಿ ಒಣ ಬೆಳೆಗಳು ಹೆಚ್ಚಾಗಿ ಕಾಣಿಸ್ತವೆ. ಬಡ ಮತ್ತು ಮಧ್ಯಮ ವರ್ಗದ ಮಂದಿಯೇ ಹೆಚ್ಚಿದ್ದಾರೆ. ಅಭಿವೃದ್ಧಿಯಲ್ಲಿ ತೀರಾ ಹಿಂದಿರುವ ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ಮಾತ್ರ ಏನೂ ಕೊರತೆ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಕ್ಷೇತ್ರಕ್ಕೆ ಬಂದು ಹೋಗುತ್ತಿದ್ದ ಶಾಸಕ ಸಂತೋಷ್ ಲಾಡ್ 2ನೇ ಸಲ ಅದೃಷ್ಟ ಪರೀಕ್ಷೆಗೆ ಹೊರಟಿದ್ದಾರೆ. ಕಾಂಗ್ರೆಸ್ಗೆ ಆಗ್ತೀವಪ್ಪ ಅಣ್ಣ. ಸರ್ ಸಂತೋಷ್ ಲಾಡ್ ಅವರು ಸರ್ ಮುಖ್ಯಮಂತ್ರಿ ಯಾರಾಗಬೇಕಂತೀರಿ? ಸರ್ ಮೋಸ್ಟ್ಲಿ ಸರ್ ನನ್ನ ಪ್ರಕಾರ ಸಿದ್ದರಾಮಯ್ಯ ಆಗ್ಬೋದು ಸರ್. ಓಕೆ, ನಮ್ಮ ಓಟ್ ನಾವು KJP ಹಾಕ್ತೀವಿ ರೀ. KJP ಹೌದು ರೀ. ಯಾರು ಮುಖ್ಯಮಂತ್ರಿ ಆಗ್ಬೇಕಂತೀರಿ? ನಾವು ನಮ್ಮ ಯಡಿಯೂರಪ್ಪನಾಗಲಿ ಅಂತೀವಿ ನಾವು. ಜಾತಿ ಬಲಾಬಲ: ಲಿಂಗಾಯತರು 50,000, ಮರಾಠರು 40,000, SC/ST 35,000, ಅಲ್ಪಸಂಖ್ಯಾತರು 23,000, ಇತರೆ 20,000. ಒಟ್ಟು 1,65,000 ಮತದಾರರಿದ್ದಾರೆ. 86,000 ಪುರುಷ ಮತದಾರರು, ಮಿಕ್ಕವರು ಮಹಿಳೆಯರು. ಲಿಂಗಾಯತರು ಇಲ್ಲಿ ನಿರ್ಣಾಯಕರು. ಮರಾಠರು, ಹಿಂದುಳಿದ ವರ್ಗದವರು ನಂತರದಲ್ಲಿ ಬರ್ತಾರೆ. ನಮ್ಮ ಓಟ್ ಸಂತೋಷ್ ಲಾಡ್ ಅವರಿಗೆ. ಈ ನಮ್ಮಲ್ಲಿ ಏನೈತಲ್ಲ ಅಭಿವೃದ್ಧಿ ಏನೈತಲ್ಲ ಅವ್ರು ಬಂದ ಮೇಲೆ ವೈಯಕ್ತಿಕ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಮತ್ತು ಮೇಲಾಗಿ ರೈತರಿಗೂ ಭಾಳ ಅನುಕೂಲತೆ ಮಾಡ್ಯಾರ. ನಮ್ಮ ಓಟು ಸಂತೋಷ್ ಲಾಡ್ ಅವ್ರಿಗೆ. ಏನೇನು ಕೆಲಸ ಆಗಬೇಕು? ಕೆಲಸ ಅಂತ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರು ಗೌರ್ಮೆಂಟ್ ಇರಲಿಲ್ಲ ಅಂತಂದ್ರು ಅವ್ರಿಗೆ ಹೇಳುವಂಥದ್ದು ಏನಿಲ್ಲ. ಅವ್ರು ಭಾಳ ಶಾಣಗಿದ್ದಾರೆ, ಅವ್ರು ಮಾಡೇ ಕೊಡ್ತಾರೆ. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ ಇನ್ನೂ ಪ್ರಕಟ ಆಗಿಲ್ಲ. ಕಾಂಗ್ರೆಸ್ ಸಂತೋಷ್ ಲಾಡ್, ಜೆಡಿಎಸ್ ಸಿದ್ದನಗೌಡರ್, ಕೆಜೆಪಿ ಚನ್ನಪ್ಪ ನಿಂಬಣ್ಣವರ್, ಬಿಎಸ್ಆರ್ ಬಸವರಾಜ್ ಮುತ್ತಗಿ. ಮರಾಠ ಸಮುದಾಯಕ್ಕೆ ಸೇರಿದ ಹಾಲಿ ಶಾಸಕ ಸಂತೋಷ್ ಲಾಡ್ ಕೊನೆಗೂ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಷ್ಟ್ರೀಯ ಪಕ್ಷ ಬಿಜೆಪಿ ಇನ್ನೂ ಕೂಡ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ. ಸಂಭಾವ್ಯರ ಲಿಸ್ಟ್ನಲ್ಲಿ ಷಣ್ಮುಖಪ್ಪ ಗುರಿಕಾರ್ ಮತ್ತು ವೀರೇಶ್ ಸಲಗಾರಿದ್ದಾರೆ. ಕೆಜೆಪಿಯಿಂದ ಲಿಂಗಾಯತ ಮುಖಂಡ ಸಿಎಂ ನಿಂಬಣ್ಣನವರ್ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ನಿಂದ ಮಾಜಿ ಸಚಿವ ಪಿಸಿ ಸಿದ್ದನಗೌಡರ್ ಅಖಾಡದಲ್ಲಿದ್ದಾರೆ. ಬಿಎಸ್ಆರ್ನಿಂದ ಕೂಡ ಲಿಂಗಾಯತ ಅಭ್ಯರ್ಥಿ. ಹೀಗಾಗಿ ಕಾಂಗ್ರೆಸ್ನಿಂದ ಲಾಡ್ ಕಣಕ್ಕಿಳಿಸಿದ್ದು ಜಾತಿ ಲಾಭ ಪಡೆಯುವ ಲೆಕ್ಕಾಚಾರದಲ್ಲಿದೆ. ನಾವು ಕಾಂಗ್ರೆಸ್ಗೆ ಹಾಕೋರು ಲಾಡ್ ಅವ್ರಿಗೆ. ಇಲ್ಲ, ನಮ್ಮ ಕ್ಷೇತ್ರಕ್ಕೆ ಅಂತ ಹಿಂದುಳಿದ ಕ್ಷೇತ್ರ ಅಂತಿದೆ. ಯಾವಾಗಿದ್ರು ಕರ್ನಾಟಕದೊಳಗೆ ಐತ್ರಿ. ನೆಕ್ಸ್ಟ್ ಒಬ್ಬರು ಏನಂತ ಬಂದರು ಇದನ್ನು ಅಭಿವೃದ್ಧಿ ಕ್ಷೇತ್ರ ಮಾಡ್ದಂತ ಅದು ಮಾಡೋಕೆ ಆಗಲಿಲ್ಲ ಇನ್ನೂ ಮಟ್ಟ. ಈ ಸಲ ಐತಲ್ರಿ ನಮ್ಮ ಒಟ್ಟು ಅಭಿವೃದ್ಧಿ ಪರ ಐತ್ರಿ. ಜನಮತದಲ್ಲಿ ಜನ ಯಾರಿಗೆ ಓಟ್ ಒತ್ತಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಕ್ಷೇತ್ರ ಕಲಘಟಗಿ. ಯಾವ ಪಕ್ಷ ಗೆಲ್ಲಬೇಕು? ಕಾಂಗ್ರೆಸ್ (51.59%), ಕೆಜೆಪಿ (17.95%), ಬಿಜೆಪಿ 12.23%, ಜೆಡಿಎಸ್ 8.68%, ಬಿಎಸ್ಆರ್ 5.17%, ಇತರರು 2.90%. ನಿರೀಕ್ಷೆಯಂತೆ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಒಂದು ವೇಳೆ ಬಿಜೆಪಿ ಕೂಡ ಲಿಂಗಾಯತೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದರೆ ಬೇರೆ ಸಮುದಾಯದ ಮತ ಒಡೆದು ಕೆಜೆಪಿ ಮುನ್ನಡೆ ಸಾಧಿಸುವ ಲಕ್ಷಣಗಳು ಕಂಡುಬರ್ತಿವೆ. ಒಟ್ಟಿನಲ್ಲಿ ಮುಂಬರ್ತಾರೋ ಅಂತ ವಿಧಾನಸಭಾ ಚುನಾವಣೆಯಲ್ಲಿ ನಿಜವಾಗ್ಲೂ ಸಂತೋಷ್ ಲಾಡ್ ಅವ್ರಿಗೆ ಈ ಒಂದು ಕ್ಷೇತ್ರದ ಜನ ಮತ ಹಾಕ್ತಾರಾ ಇಲ್ವಾ ಅನ್ನೋದು ಮುಂಬರೋ ಅಂಥ ದಿನಗಳಲ್ಲಿ ಗೊತ್ತಾಗಲಿದೆ. ಹೀಗೆ ಕಲಘಟಗಿಯಲ್ಲಿ ಟಿಕೆಟ್ ರಾಜಕೀಯ ಜೋರಾಗಿತ್ತು. ಇನ್ನು ಚುನಾವಣೆಯ ರಾಜಕೀಯ ಕೇಳೋದೇ ಬೇಡ. ಅದೇನೇ ಇರಲಿ, ಈಗ ಮತ್ತೊಂದು ಕ್ಷೇತ್ರದತ್ತ ಹೋಗುವ ಸಮಯ. ಆದರೆ ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.